ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನಾವಿಂದು ಪರಿಚಯಿಸುತ್ತಿರುವ ಈ ಸ್ಥಳ ಪಶ್ಚಿಮ ಘಟ್ಟದ ವನಸಿರಿಯ ಮಡಿಲಲ್ಲಿ ಇರುವ ಪರಮ ಪಾವನ ಕ್ಷೇತ್ರ. ಸುಮಾರು 6000 ವರ್ಷಗಳ ಪೌರಾಣಿಕ ಹಿನ್ನೆಲೆಯುಳ್ಳ ಈ ಕ್ಷೇತ್ರದಲ್ಲಿ ಶ್ರೀ ದುರ್ಗಮ್ಮನವರು ನೆಲೆಸಿದ್ದು, ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳಿಗೆ ವರವನ್ನು ಕೊಡುತ್ತಾ ಭಕ್ತರ ಸಕಲ ಅಭೀಷ್ಟವನ್ನೆಲ್ಲ ಪೂರೈಸುತ್ತಾ ಬಂದಿದ್ದಾರೆ. ಈ ಕ್ಷೇತ್ರದ ಮಣ್ಣಿನ ಕಣಕಣವು ದೈವಿ ಶಕ್ತಿಯನ್ನು ಹೊಂದಿದೆ. ಈ ಪುಣ್ಯ ಕ್ಷೇತ್ರವೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿಯ ಶ್ರೀರಾಮ ದುರ್ಗಾಂಬಾ ದೇವಾಲಯ. ವರದಹಳ್ಳಿ ಎಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ಶ್ರೀ ಶ್ರೀಧರ ಸ್ವಾಮಿಗಳ ಆಶ್ರಮ. ವರದಹಳ್ಳಿಯ ದುರ್ಗಾಂಬಾ ದೇವಾಲಯ ಶ್ರೀ ಶ್ರೀಧರಾಶ್ರಮದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಬಹಳ ಭಕ್ತಾದಿಗಳು ವರದಹಳ್ಳಿಯ ಶ್ರೀ ಶ್ರೀಧರ ಆಶ್ರಮಕ್ಕೆ ಭೇಟಿ ನೀಡಿದರೂ ಸಹ ಶ್ರೀ ಶ್ರೀಧರ ಸ್ವಾಮಿಗಳು ವರದಹಳ್ಳಿಗೆ ಬಂದು ನೆಲೆಸಲು ಕಾರಣಕರ್ತರಾದ ಶ್ರೀ ದುರ್ಗಾಂಬಾ ದೇವಾಲಯವನ್ನು ನೋಡಲು ಮರೆತು ಬಿಡುತ್ತಾರೆ. ವರದಹಳ್ಳಿಯ ಹಳೆಯ ಹೆಸರು ಒದ್ದಳ್ಳಿ. ಪುರಾಣದಲ್ಲಿ ಮಹಿಷಾಸುರನನ್ನು ಶ್ರೀಮಾತೆಯು ಕಾಲಿನಿಂದ ಒದ್ದಾಗ ಮಹಿಷಾಸುರನು ವರದಹಳ್ಳಿ ಇದ್ದ ಜಾಗದಲ್ಲಿ ಬಿದ್ದು ಬಿಡುತ್ತಾನೆ. ದೇವಿಯು ಒದ್ದಾಗ ರಕ್ಕಸನು ಬಿದ್ದ ಹಳ್ಳಿಯನ್ನು ಒದ್ದಳ್ಳಿ ಎಂದು ಕರೆಯಲಾಯಿತು. ಅನಂತರ ಈ ಊರಿನಲ್ಲಿ ಅನೇಕ ಸಾಧು ಸಂತರು ತಪಸ್ಸನ್ನು ಮಾಡಿದ್ದಾರೆ. ಹೀಗೆ ತಪಸ್ಸನ್ನು ಮಾಡಿದವರಿಗೆಲ್ಲ ಇಲ್ಲಿ ನೆಲೆಸಿರುವ ದುರ್ಗಾಂಬೆ ತಾಯಿಯು ವರವನ್ನು ಕೊಡುತ್ತಾ ಬಂದಿದ್ದರಿಂದ ಈ ಊರಿಗೆ ವರದಹಳ್ಳಿ ಎಂಬ ಹೆಸರು ಬಂದಿದೆ. ವ್ಯಾಸ ಮಹರ್ಷಿಗಳು ದುರ್ಗಾಂಬಾ ದೇವಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ದೇವಾಲಯದ ಆವರಣದಲ್ಲಿ ವ್ಯಾಸಗುಹೆ ಎಂಬ ಗುಹೆ ಇದೆ. ಇದೇ ಗುಹೆಯಲ್ಲಿ ವ್ಯಾಸ ಮಹರ್ಷಿಗಳು ತಪಸ್ಸನ್ನು ಮಾಡಿದ್ದಾರೆ. ಇದೇ ಗುಹೆಯ ಮೂಲಕ ಶ್ರೀ ಶ್ರೀಧರ ಸ್ವಾಮಿಗಳು ಗುಪ್ತವಾಗಿ ಕಾಶಿಗೂ ತೆರಳುತ್ತಿದ್ದರಂತೆ. ದೇವಿಯ ಮೂರ್ತಿಯು ದುಷ್ಟ ರಕ್ಕಸ ಮಹಿಷಾಸುರನನ್ನು ಕಾಲಿನಿಂದ ಒದ್ದ ಭಂಗಿಯಲ್ಲಿಯೇ ಇದೆ. ದೇವಿಯ ಮೂರ್ತಿಯನ್ನು ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲಾಗಿರುವುದರಿಂದ ದೇವಿಯಲ್ಲಿ ವಿಷ್ಣು ಶಕ್ತಿಯೂ ಅಡಕವಾಗಿದೆ. ಮಹಿಷಾಸುರನನ್ನು ಒದ್ದಿದ್ದಕ್ಕಾಗಿಯೇ ತಾಯಿಯ ಒಂದು ಪಾದ ಸೊಟ್ಟಗೆ ಇರುವುದನ್ನು ನಾವು ಗಮನಿಸಬಹುದು. ನವರಾತ್ರಿಯಂತಹ ವಿಶೇಷ ದಿನಗಳಲ್ಲಿ ಬೆಳ್ಳಿಯ ಮುಖವಾಡದಿಂದ ಸರ್ವಾಲಂಕಾರ ಭೂಷಿತಳಾದ ದೇವಿಯನ್ನು ಕಣ್ಣು ತುಂಬ ನೋಡಿದರೆ ಎಂತಹ ನಾಸ್ತಿಕನೂ ಸಹ ಆಸ್ತಿಕನಾಗುವುದರಲ್ಲಿ ಸಂಶಯವಿಲ್ಲ. ವರದಹಳ್ಳಿಯು ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲಿ ಬಂದ ಮೇಲೆಯೇ ಹೆಚ್ಚು ಪ್ರಚಾರವನ್ನು ಕಂಡಿದೆ. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳು ವರದಹಳ್ಳಿಗೆ ಬರಲು ವರದಹಳ್ಳಿಯ ಶ್ರೀ ದುರ್ಗಾಂಬಾ ದೇವಿಯೇ ಕಾರಣ. ಶ್ರೀ ಶ್ರೀಧರ ಸ್ವಾಮಿಗಳು ವರದಹಳ್ಳಿಗೆ ಬರುವ ಮುಂಚೆ ಶ್ರೀ ದುರ್ಗಾಂಬಾ ದೇವಾಲಯವು ಪಾಳು ಬಿದ್ದಿರುತ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳು ದೇಶ ಸಂಚಾರದಲ್ಲಿರುವಾಗ ಅವರ ಕನಸಿನಲ್ಲಿ ದುರ್ಗಾಂಬಾ ದೇವಿಯು ಆಗಮಿಸಿ ವರದಹಳ್ಳಿಯಲ್ಲಿ ಬಂದು ತನ್ನ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸುವಂತೆ ಆಜ್ಞೆ ಮಾಡುತ್ತಾರೆ. ತತ್ಕ್ಷಣವೇ ಶ್ರೀ ಶ್ರೀಧರ ಸ್ವಾಮಿಗಳು ವರದಹಳ್ಳಿಗೆ ಆಗಮಿಸಿ ಶ್ರೀ ದುರ್ಗಾಂಬೆಯ ದೈವ ಸನ್ನಿಧಿಯನ್ನು ಅಭಿವೃದ್ಧಿಪಡಿಸಿ ಸುಮಾರು 10 ವರ್ಷಗಳ ಕಾಲ ದೇವಾಲಯದಲ್ಲಿಯೇ ನೆಲೆ ನಿಲ್ಲುತ್ತಾರೆ. ಅನಂತರ ತಮ್ಮ ಕೊನೆಯ ದಿನಗಳಲ್ಲಿ ಸಮೀಪದ ಗುಡ್ಡವೊಂದಕ್ಕೆ ತೆರಳಿ ತಪಸ್ಸನ್ನು ಗೈದು ಸಮಾಧಿ ಹೊಂದುತ್ತಾರೆ. ಅವರ ಶಿಷ್ಯರು ಅಲ್ಲಿ ಆಶ್ರಮವನ್ನು ಕಟ್ಟುತ್ತಾರೆ. ಅದುವೇ ವರದಹಳ್ಳಿಯ ಶ್ರೀ ಶ್ರೀಧರಾಶ್ರಮ. ದುರ್ಗಾಂಬಾ ದೇವಾಲಯದ ಆವರಣದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಸಿಂಹಾಸನವಿದೆ. ಇದೇ ಸಿಂಹಾಸನದ ಮೇಲೆ ಶ್ರೀ ಶ್ರೀಧರ ಸ್ವಾಮೀಜಿಗಳು ತಪಸ್ಸನ್ನು ಮಾಡುತ್ತಿದ್ದರು. ದುರ್ಗಾಂಬಾ ದೇವಾಲಯದ ಪಕ್ಕದಲ್ಲಿ ದೇವಿ ತೀರ್ಥ ಎಂಬ ಪುಷ್ಕರಣಿ ಇದೆ. ಗುಡ್ಡದ ಮೇಲಿನಿಂದ ಬರುವ ತೀರ್ಥವು ಈ ಪುಷ್ಕರಣಿಯಲ್ಲಿ ಶೇಖರಣೆಗೊಳ್ಳುತ್ತದೆ. ಈ ತೀರ್ಥವು ಅತ್ಯಂತ ಪವಿತ್ರವಾಗಿದ್ದು ಇದರ ಸೇವನೆಯಿಂದಲೇ ಸಕಲ ರೋಗಗಳು ಸಹ ನಿವಾರಣೆಯಾಗುತ್ತವೆ. ವರದಹಳ್ಳಿಯ ದುರ್ಗಾಂಬಾ ದೇವಿಯ ಶಕ್ತಿ ಅಪಾರವಾಗಿದ್ದು ಬೇಡಿ ಬಂದ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವೂ ಈ ತಾಯಿಯು ಕಳೆದ ಸಾವಿರಾರು ಉದಾಹರಣೆಗಳಿವೆ. ತಾಯಿ ದುರ್ಗಾಂಬೆಯು ದುಷ್ಟ ಜನರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತಾಳೆ ಎಂದು ಎಲ್ಲರೂ ನಂಬುತ್ತಾರೆ. ನವರಾತ್ರಿಯ ಸಮಯದಲ್ಲಿ ಈ ಊರಿನ ಜನರು ಮತ್ತು ಬೇರೆ ಊರಿನ ಭಕ್ತಾದಿಗಳು ಸಹ ಶ್ರದ್ಧಾ ಭಕ್ತಿಯಿಂದ ಈ ತಾಯಿಯ ಸೇವೆಯನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ದುರ್ಗಾಂಬಾ ದೇವಾಲಯದಲ್ಲಿ ಹಿಂದಿನ ಕಾಲದಲ್ಲಿ ಮಠವೊಂದಿತ್ತಂತೆ. ಆ ಮಠದ ಯತಿಗಳು ಶ್ರೀರಾಮ ದೇವರನ್ನು ಇಲ್ಲಿ ಸ್ಥಾಪಿಸಿದ್ದರಂತೆ.
ಆದ್ದರಿಂದಲೇ ಶ್ರೀರಾಮ ದೇವರ ಸನ್ನಿಧಿಯನ್ನು ಸಹ ನಾವಿಲ್ಲಿ ಕಾಣಬಹುದು. ವರದಹಳ್ಳಿಯು ಸಾಗರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಸಾಗರದಿಂದ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಮೂಲಕ ಅಥವಾ ಬಾಡಿಗೆ ಆಟೋಗಳ ಮೂಲಕವೂ ಇಲ್ಲಿ ಸುಲಭವಾಗಿ ತೆರಳಬಹುದು. ವೀಕ್ಷಕ ಬಂಧುಗಳೇ, ತಾವು ವರದಹಳ್ಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶ್ರೀ ಶ್ರೀಧರಾಶ್ರಮದ ಜೊತೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ವರದಹಳ್ಳಿಗೆ ಬಂದು ನೆಲೆಸಲು ಕಾರಣಕರ್ತರಾದ ದುರ್ಗಾಂಬಾ ದೇವಿಯ ಆಲಯ ಅಂದರೆ ವರದಹಳ್ಳಿಯ ದುರ್ಗಾಂಬಾ ದೇವಾಲಯಕ್ಕೂ ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.